ಸಾಧನಾ, ಅಕ್ಕ, ಇದು ರಿಂಗ್ಸ್ ಯಾವುದು ಅಂತ ಫೈನಲೈಸ್ ಮಾಡಿಬಿಡು. ಹಾಗೆ ಒಡವೆಗಳನ್ನು ಫೈನಲೈಸ್ ಮಾಡಿ ಆ ಜ್ಯುವೆಲರ್ಸ್ ಕಳಿಸ್ಬಿಡು. ಆದರೆ ಅಕ್ಕ, ಸೀತನ್ಗೆ ಒಡವೆಗಳು ಇಷ್ಟ ಆಗತ್ತೋ ಇಲ್ವೋ? ನಾವು ಅವ್ರ ಮನೆಗೆ ಸೀತನ್ ನೋಡೋಕೆ ಹೋದಾಗಲೂ ಸೀತಾ ಏನೂ ಒಡವೆ ಹಾಕ್ಕೊಂಡಿರಲಿಲ್ಲ. ಪಾಪ ಸಾಧನಾ, ಇದ್ರೆ ತಾನೇ ಹಾಕ್ಕೊಳ್ಳೋದಕ್ಕೆ. ಅದು ನಿಜಾನೇ. ಆದರೆ ಒಡವೆಗಳೆಲ್ಲ ಹಾಕ್ಕೊಂಡ್ರೆ ಮಹಾಲಕ್ಷ್ಮಿ ಥರ ಕಾಣ್ತಾಳೆ. ಆದರೆ ಅಕ್ಕ, ನಿಮ್ಮಷ್ಟಲ್ಲ, ಸುಮಾರಾಗಿ ಕಾಣ್ತಾಳೆ. ಅಕ್ಕ, ಸೀತಾ ವಜ್ರದ ಬಳೆನ ಬೇಡ ಅಂದ ಹಾಗೆ ಈ ಒಡವೆಗಳನ್ನು ಬೇಡ ಅಂದ್ಬಿಟ್ರೆ, ಅದಕ್ಕೆ ಅವಳಿಗೆ ಸಿಂಪಲ್ ಆಗಿರೋ ಡಿಸೈನ್ನ ಮಾಡಿಸ್ಬಿಡೋಣ. ಈ ಡಿಸೈನ್ ಎಲ್ಲ ನಾನೇ ಮಾಡಿಸ್ಕೊಳ್ತೀನಿ ಅಕ್ಕ. ನನ್ನ ಮದುವೆ ಟೈಮಲ್ಲಿ ಇಷ್ಟೊಂದು ಡಿಸೈನ್ಸ್ ಆಪ್ಷನ್ನೇ ಇರಲಿಲ್ಲ. ಸಾಧನಾ, ನಿಂಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಮಾಡಿಸ್ಕೊ. ಆದರೆ ಅದನ್ನೆಲ್ಲ ಮೊದಲು ಸೀತಂಗೆ ಕೊಡಬೇಕು, ಆಮೇಲೆ ವಾಪಸ್ ನಿನಗೆ ಬರುತ್ತೆ. ಅದು ಹೇಗಕ್ಕ? ನೀನೇ ಹೇಳಿದ್ಯಲ್ಲ, ಅವಳಿಗೆ ಈ ಒಡವೆ ವಜ್ರ ವೈಡೂರ್ಯ ಎಲ್ಲ ಇಷ್ಟ ಆಗಲ್ಲ ಅಂತ. ಕೊಡದೆ ಹೋದರೆ ಮಾವಯ್ಯನ ಕಣ್ಣು ಕೆಂಪಗಾಗತ್ತೆ. ಅದಕ್ಕೆ ಹೀಗೆ ಕೊಟ್ಟು ಹಾಕಿ ತಗೋ. ಹೌದಕ್ಕ? ಆ ಸೀತಾ ಪಾಪ ಕರಿಮಣಿ ಒಂದು ಬಿಟ್ಟು ಇನ್ನೆಲ್ಲ ನನ್ನ ಕೈ ಕೊಟ್ಟು ಹೋಗ್ತಾ ಇರ್ತಾಳೆ ನೋಡು. ಅದೇ ನಿಮ್ ಕಾರ್ ಹತ್ರ ಬಂತ, ನೀವ್ ತಾನೇ ಓಡಿಸ್ಕೊಂಡ್ ಬಂದಿದ್ದು, ನಿಧಾನ ಓಡಿಸ್ಬೇಕಿತ್ತಪ್ಪ. ಯೂಶಲಿ ವೆಹಿಕಲ್ ನಾನು ಸ್ಲೋ ಆಗೇ ಓಡಿಸ್ತೀನಿ, ಬಟ್ ನಿಮ್ ಜೊತೆ ಇದ್ದಾಗ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು, ನಿಮ್ ಜೊತೆ ಜಾಸ್ತಿ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಬಟ್ ಗೊತ್ತಿರೋ ದಾರಿ ಅಲ್ವಾ, ಅದಕ್ಕೆ ಜುಪ್ ಅಂತ ಬಂದ್ಬಿಟ್ಟೆ. ವಾವ್, ಏನಾಯ್ತು? ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್. ಏನದು? ನಮ್ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಯ್ತು. ಹೌದಾ? ಯಾ, ಸದ್ಯದಲ್ಲೇ ನಿಮ್ ಬರ್ತ್ಡೇ, ಅದಾದ್ಮೇಲೆ ನಮ್ ಎಂಗೇಜ್ಮೆಂಟ್, ಆಮೇಲೆ ನಮ್ ಮದುವೆ. ಐ ಆಮ್ ಸೋ ಎಕ್ಸೈಟೆಡ್. ನೀವು ನನ್ನಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಮತ್ತೆ ತುಂಬಾ ಖುಷಿ ಆಗ್ತಿದೆ. ನೋಡಿ ರಾಮ್, ಲೈಫಲ್ಲಿ ಮದುವೆ ಎಂಗೇಜ್ಮೆಂಟ್ ಇದನ್ನೆಲ್ಲ ಸೆಲೆಬ್ರೇಟ್ ಮಾಡಬೇಕು, ಯಾಕಂದ್ರೆ ಒಂದೇ ಸಲ ಆಗೋದು, ಅದ್ ನೆನಪಲ್ಲಿ ಉಳಿಬೇಕು. ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ ಏನಿದೆ, ಪ್ರತಿ ವರ್ಷ ಬರುತ್ತಲ್ಲ. ನಿಮ್ ಬರ್ತ್ಡೇ ಸ್ಪೆಷಲ್ ಅಲ್ವಾ? ಸ್ಪೆಷಲಿ ನಿಮ್ ಬರ್ತ್ಡೇ ಅಂದ್ರೆ ನನ್ಗೆ ಅದೊಂದು ದೊಡ್ಡ ಹಬ್ಬ ಇದ್ದಂಗೆ. ಎಲ್ರು ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೋತಾರ ಗೊತ್ತಾ ಸೀತಾ? ನನ್ಗೂ ನಿಮ್ ಬರ್ತ್ಡೇನ ಹಾಗೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಜಗತ್ತಲ್ಲಿ ಯಾರ್ ಬೇಕಿದ್ರು ಸೆಲೆಬ್ರೇಟ್ ಮಾಡ್ಕೊಳ್ಳಿ, ಆದ್ರೆ ನನ್ಗಿದೆಲ್ಲ ಇಷ್ಟ ಇಲ್ಲ. ಸೀತಾ, ನಂದೇನೇನೋ ಪ್ಲಾನ್ಸ್ ಇದೆ ಆಯ್ತಾ, ನೀವ್ ಅದನ್ನ ಬೇಡ ಅಂತ ಎಲ್ಲ ಹೇಳ್ಬೇಡಿ. ರಾಮ್ ಪ್ಲೀಸ್, ಸೆಲೆಬ್ರೇಟ್ ಮಾಡೋದು ಏನಿದೆ? ಪ್ಲಾನ್ ಅನ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ನನ್ನ ಬಗ್ಗೆ ಗೊತ್ತು ನಿಮ್ಗೆ, ಆಮೇಲೆ ಏನಾದ್ರೂ ಮಾಡಿದ್ರೆ ಅಷ್ಟೇ ನೋಡಿ. ಸೀತಾ, ನೀವು ಹೀಗೆಲ್ಲ ಹೇಳಿ ಹೆದರ್ಸ್ಬೇಡ್ರಿ. ನೀವ್ ಈ ತರ ಜೋರ ಮಾತಾಡ್ರೆ ನಂಗೆ ಎಷ್ಟು ಭಯ ಆಗುತ್ತೆ ಗೊತ್ತಾ? ಇದಕ್ಕೆಲ್ಲ ಏನ್ ಕಡಿಮೆ ಇಲ್ಲ. ನೀವು ಅಷ್ಟೇ, ಯಾವ್ದಕ್ಕೂ ಕಮ್ಮಿ ಇಲ್ಲ. ನೀವ್ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನಿಮ್ ಬರ್ತ್ಡೇನ ನಾನು ಸೆಲೆಬ್ರೇಟ್ ಮಾಡೇ ಮಾಡ್ತೀನಿ ಅಷ್ಟೇ. ಒಂದ್ ವಿಶ್ ಮಾಡಿ ಸಾಕು, ಈ ಸೆಲೆಬ್ರೇಷನ್ ಎಲ್ಲ ಯಾಕೆ? ಯಾಕೆ ಫ್ರೆಂಡ್, ಏನಾದ್ರೂ ಸೀಕ್ರೆಟಾ? ಎಲ್ಲ ಗೊತ್ತಾಗುತ್ತಲ್ಲ ನಿಂಗೆ, ಸ್ಮಾರ್ಟ್ ಗರ್ಲ್ ನೀನು. ಸಿಬುಡ, ನಾಳೆ ಸೀತಮ್ಮನ್ ಬರ್ತ್ಡೇ ಅಲ್ವೇನೋ? ನಿನಗೂ ನೆನಪಿದ್ಯಾ ಫ್ರೆಂಡ್? ಸೋ ಸ್ವೀಟ್. ಮತ್ತೆ ನಾನ್ ಮರ್ತು ಬಿಡ್ತೀನಾ? ಈಗ ಹೇಳು ನಂಗೆ, ಸೀತಮ್ಮನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ನಿಂಗೆ ಇಷ್ಟ ಇದೆಯೋ ಇಲ್ವೋ? ಆ ಥರ ಸೀತಮ್ಮನ್ಗೆ ಬರ್ತಡೇ ಸೆಲೆಬ್ರೇಷನ್ ಮಾಡೋದು ಅಂದ್ರೆ ಇಷ್ಟನೇ ಇಲ್ಲ. ನಾನು ಕೇಳ್ತೀನಿ, ಆದ್ರೆ ಬೇಡ ಬೇಡ ಅಂತ ಹೇಳ್ತಾಳೆ. ನಿನ್ ಬರ್ತಡೇ ಮಾಡ್ತಿಲ್ವಾ? ವರ್ಷಕ್ಕೆ ಒಂದ್ಸಲ ಕೇಕ್ ತಿನ್ನು ಸಾಕು, ಸುಮ್ನೆ ಸಿಹಿ ತಿನ್ನೋದು ಬೇಡ ಅಂತ ಬೈದ್ ಬಿಡ್ತಾಳೆ ಫ್ರೆಂಡ್. ಹೌದಾ? ಹಾಗಾದ್ರೆ ಈ ಸಲ ಸೀತಮ್ಮ ಬೈಬೇಕಾದ್ರೆ ಇಬ್ರು ಒಟ್ಟಿಗೆ ಬೈಸ್ಕೊಳ್ಳೋಣ. ಸಿಹಿ ಇಲ್ದೆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕಾಗಲ್ವಾ? ಸಿಹಿ ಇಲ್ದೇನೆ ಸೆಲೆಬ್ರೇಟ್ ಮಾಡೋಣ, ಓಕೆನಾ? ಫ್ರೆಂಡ್, ಮತ್ತೆ ನಾನು ಎಲ್ಲಿ ಹೋಗ್ತೀನಿ? ನನ್ನನ್ ಬಿಟ್ಟು ಸೀತಮ್ಮನ್ ಬರ್ಡೇ ನೀನ್ ಸೆಲೆಬ್ರೇಷನ್ ಮಾಡ್ತೀಯಾ? ಅಯ್ಯೋ ಸೀಪುಟ,
ನಾನು ಹೇಳಿದ್ದು ಸ್ವೀಟು ಕಣೋ, ನೀನಲ್ಲ. ನೀನಿಲ್ದೆ ನಮ್ಮಿಬ್ರಿಗೆ ಜಗತ್ತೇ ಇಲ್ಲ. ಓ ಸ್ವೀಟಾ, ನೀನು ನನ್ ಬಗ್ಗೆ ಮಾತಾಡ್ತಿದ್ಯಾ ಅಂತ ಅನ್ಕೊಂಡೆ. ಹಾಗಾದ್ರೆ ಸೀತಮ್ಮನ್ ಬರ್ಡೇಗೆ ಸ್ವೀಟ್ ಬೇಡ, ಸ್ವೀಟ್ ಇಲ್ದೇನು ಸೆಲೆಬ್ರೇಟ್ ಮಾಡ್ಬೋದಲ್ವಾ? ಆದ್ರೆ ಸಕ್ಕರೆ ಇಲ್ದಿರೋ ಕೇಕ್ ಚೆನ್ನಾಗೇ ಇರೋಲ್ಲ ಫ್ರೆಂಡ್. ಬಿಡ, ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಆದ್ರೆ ನೀನ್ ನನ್ಗೆ ಹೆಲ್ಪ್ ಮಾಡ್ತೀಯಲ್ವಾ? ಓ ಫುಲ್ಲು. ಲೆಟ್ ಸೆಲೆಬ್ರೇಟ್ ಸೀತಮ್ಮಸ್ ಬರ್ತ್ಡೇ ಟುಗೆದರ್, ಓಕೆನಾ? ಓಕೆ ಓಕೆ. ಆದ್ರೆ ಸೀಪುಟ, ಇದು ಟಾಪ್ ಸೀಕ್ರೆಟ್ ಆಗಿರ್ಬೇಕು. ಯಾಕಂದ್ರೆ ಸೀತಮ್ಮ ಆಲ್ರೆಡಿ ನಂಗೆ ವಾರ್ನಿಂಗ್ ಕೊಟ್ಟಿದ್ದಾರೆ, ನೋ ಬರ್ತ್ಡೇ ಸೆಲೆಬ್ರೇಷನ್, ನಥಿಂಗ್ ಅಂತ. ಓಕೆ ಫ್ರೆಂಡ್, ನಾನು ಸೀತಮ್ಮನ್ಗೆ ಈ ವಿಷಯ ಹೇಳೋದೇ ಇಲ್ಲ. ಗುಡ್ ಗರ್ಲ್. ಸೀಬುಡ, ಅಂದಾಗೆ ನೆಕ್ಸ್ಟ್ ವೀಕ್ ನಂದು ಸೀತಮ್ಮಂದು ಎಂಗೇಜ್ಮೆಂಟ್ ಇದೆ, ನಿಂಗೆ ಗೊತ್ತಲ್ವಾ? ಸೀತಮ್ಮ ಈಗ ಹೇಳಿದ್ಲು ಫ್ರೆಂಡ್, ನನ್ಗಂತೂ ಸಖತ್ ಖುಷಿ ಆಯ್ತು. ಈಗ ಸೀತಮ್ಮ ಅಜ್ಜಿ ತಾತ ಹತ್ರ ಹೇಳಕ್ ಹೋಗಿದ್ದಾಳೆ, ನಾನು ಅಲ್ಲಿಗೆ ಹೋಗ್ತೀನಿ. ಅವ್ರು ಏನಾದ್ರೂ ಪ್ಲಾನ್ ಮಾಡಿದ್ರೆ ನಾನು ಸೇರ್ಕೋಬೇಕು. ಓಕೆ ಬಾಯ್ ಫ್ರೆಂಡ್. ಬಾಯ್ ಪುಟ, ಟೇಕ್ ಕೇರ್. ಗುಡ್ ನೈಟ್ ಫ್ರೆಂಡ್.